ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಪ್ರೀತಿಯ ದೇವರ ಮಕ್ಕಳೇ, ಮತ್ತೆ ಈ ಡೈಲಿ ದಿನ ಸೇವೆ ಮೂಲಕ ಈ ಬೆಳಗಿನ ಸಮಯದಲ್ಲಿ ನಿಮ್ಮನ್ನು ಸಂಧಿಸುವಂತೆ ಯೇಸು ಸ್ವಾಮಿ ಕೊಟ್ಟಂಥ ಈ ಮಹಾಕೃಪೆಗಾಗಿ ನಾನು ಕರ್ತನಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಆಮೇನ್. ಪ್ರೀತಿಯ ದೇವರ ಮಕ್ಕಳೇ, ಈ ಹೊಸ ವರ್ಷದಲ್ಲಿ ಕಳೆದ 3 ತಿಂಗಳು ಯೇಸು ಸ್ವಾಮಿ ನಮಗೆ ಕೊಟ್ಟಂಥ ವಾಗ್ದಾನ ಪ್ರಕಾರ ನಮ್ಮನ್ನು ನಡೆಸಿ ನಮ್ಮನ್ನು ಆಶೀರ್ವದಿಸಿ ಆತನ ನಾಮವನ್ನು ಮಹಿಮೆಪಡಿಸುವುದಕ್ಕಾಗಿ ನಾನು ಕರ್ತನಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಪ್ರೀತಿಯ ದೇವ್ರ ಮಕ್ಕಳೇ, ಈ ಏಪ್ರಿಲ್ ತಿಂಗಳು ಕೂಡ ದೇವರು ಈ ಡೈಲಿ ದಿವಸ ಸೇವೆ ಮೂಲಕ ದೇವರ ವಾಕ್ಯವನ್ನು ನೋಡುವ, ಕೇಳುವ, ನಂಬುವಂಥ ಪ್ರತಿಯೊಬ್ಬರಿಗೂ ದೇವರು ವಾಗ್ದಾನ ಕೊಟ್ಟಿದ್ದಾರೆ. ನಿಮ್ಮ ಮುಖವು ನಾಚಿಕೆ ಪಟ್ಟು ಹೋಗುವುದಿಲ್ಲ, ನೀವು ಪ್ರಕಾಶವನ್ನು ಹೊಂದುವಿರಿ. ಆಮೇನ್. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಈ ತಿಂಗಳು ಯೇಸು ಸ್ವಾಮಿ ಒಂದು ವೇಳೆ ಯಾವ ಕಾರ್ಯದಲ್ಲಿ ನಾನು ನಾಚಿಕೆ ಪಟ್ಟು ಹೋಗ್ಬೋದಾ, ಅವಮಾನ ಪಟ್ಟು ಹೋಗ್ಬೋದಾ, ಗೇಲಿ ಪಟ್ಟು ಹೋಗ್ಬೋದಾ, ಪ್ರಯಾಸ ಪಟ್ಟು ಹೋಗ್ಬೋದಾ ಎಂಬುದಾಗಿ ದುಃಖ ಪಡ್ತಾ ಇದ್ದೀರಾ, ಚಿಂತೆ ಪಡ್ತಾ ಇದ್ದೀರಾ, ಅಥವಾ ನಿಮ್ಮ ಕಾರ್ಯಗಳನ್ನು ನೆನೆಸಿ ನೀವು ಭಯ ಪಡ್ತಿದ್ದೀರಾ? ಸ್ವಾಮಿ ಹೇಳ್ತಿದ್ದಾರೆ, ನನ್ನ ಪ್ರೀತಿಯ ಮಗಳೇ, ನನ್ನ ಪ್ರೀತಿಯ ಮಗನೇ, ನಿಮ್ಮ ಮುಖವು ನಾವು ನಾಚಿಕೆ ಪಡೆದು ಬಿಡುವುದಿಲ್ಲ, ನೀವು ಪ್ರಕಾಶವನ್ನು ಹೊಂದುವಿರಿ. ಆಮೇಲೆ ಪ್ರೀತಿಯ ಮಕ್ಕಳೇ, ಯಾರಿಗೆ ದೇವರು ಪ್ರಕಾಶ ಹೊಂದುವಂತೆ ಅಂದರೆ ಯಾರಿಗೆ ದೇವರು ಅವಮಾನ ಪಡೆದಂತೆ ದೇವರು ಅದ್ಭುತ ಮಾಡ್ತಾರೆ. ಇಲ್ಲಿ ಸತ್ಯದಲ್ಲಿ ಓದಿ ನೋಡುವಾಗ ಕೀರ್ತನೆಗಳು 34ನೇ ಅಧ್ಯಾಯ 5ನೇ ವಾಕ್ಯ, ಸ್ಲ್ಯಾಮ್ಸ್ 34:5 ಅಲ್ಲಿ ವಾಕ್ಯ ಹೇಳ್ಪಟ್ಟಿದೆ, ಆತನನ್ನೇ ದೃಷ್ಟಿಸಿದವರು ಪ್ರಕಾಶವನ್ನು ಹೊಂದಿದರು, ಅವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ. ಆಮೇಲೆ ನನ್ನ ಪ್ರೀತಿಯ ಸಹೋದರ, ನನ್ನ ಪ್ರೀತಿಯ ಸಹೋದರಿ, ಒಂದು ವೇಳೆ ಮನುಷ್ಯನನ್ನು ನೋಡಿ ನೀವು ಅವಮಾನ ಪಟ್ಟಿರ್ಬೋದು, ಪರಿಹಾಸ ಗೇಲಿಯನ್ನು ಅನುಭವಿಸಿರ್ಬೋದು. ಆದರೆ ಈ ಏಪ್ರಿಲ್ ತಿಂಗಳು ಸ್ವಾಮಿ ತನ್ನ ಮಕ್ಕಳಿಗೆ ಕೊಡುವಂಥ ವಾಗ್ದಾನ, ನನ್ನನ್ನು ಯಾರೆಲ್ಲ ದೃಷ್ಟಿಸಿ ನೋಡ್ತಾರೋ ಅವರು ಪ್ರಕಾಶ ಹೊಂದುತ್ತಾರೆ, ಅವರ ಮುಖವು ನಾಚಿಕೆ ಪಟ್ಟು ಹೋಗುವುದಿಲ್ಲ. ನಾವು ಸತ್ಯವೇದದಲ್ಲಿ ನೋಡುವಾಗ ಆಸ ಎಂಬ ರಾಜ ಇರ್ತಾರೆ. ಮಕ್ಕಳೇ, ನನ್ನ ಪ್ರೀತಿಯ ಸಹೋದರ, ನಾನು ಮತ್ತೆ ನಿಮಗೆ ಹೇಳೋಕೆ ಆಸೆ ಪಡ್ತೀನಿ, ನೀನು ನಾನು ಆರಾಧಿಸುವಂಥ ದೇವರು, ನಂಬುವಂಥ ದೇವರು, ನಮ್ಮಲ್ಲಿ ವಾಸ ಮಾಡುವಂಥ ದೇವರು ಜೀವನ ದೇವರಾಗಿದ್ದಾರೆ. ಆತನಿಗೆ ಅಸಾಧ್ಯವಾದ ಯಾವುದೂ ಇಲ್ಲ. ಒಂದು ವೇಳೆ ನೀನು ಭಯಪಡ್ತಿರ್ಬೋದು, ನೀನು ಅಯ್ಯೋ ಈ ಕಾರ್ಯದಲ್ಲಿ ನನ್ನ ಕುಟುಂಬದಲ್ಲಿ ನನ್ನ ಮಕ್ಕಳ ಮೂಲಕ ಅವಮಾನ ಪಟ್ಟು ಬಿಡ್ಬೋದಾ, ಪ್ರಯಾಸ ಪಟ್ಟು ಬಿಡ್ಬೋದಾ, ನನ್ನ ಕುಟುಂಬ ಕಾರ್ಯ ಸೇವೆಯಲ್ಲಿ ಅವಮಾನ ಹೊಂದಬೋದಾ? ಇಲ್ಲ ಮಕ್ಕಳೇ, ಈ ತಿಂಗಳು ದೇವರನ್ನು ದೃಷ್ಟಿಸಿ ನೋಡುವಾಗ, ಆತನೇ ದೃಷ್ಟಿಸಿ ನೋಡುವಾಗ ಕರ್ತನ ಹೇಳ್ತಾರೆ, ನೀವು ಪ್ರಕಾಶನ ಹೊಂದ್ತೀರಾ, ನಿಮ್ಮ ಮುಖ ಲಜ್ಜೆಗಟ್ಟು ಹೋಗುವುದಿಲ್ಲ, ಅಂದರೆ ನಾಚಿಬಿಟ್ಟು ಹೋಗುವುದಿಲ್ಲ. ನೋಡಿ, ಆಸೆಂಬ ರಾಜ ಅವನಿಗೆ ವಿರೋಧವಾಗಿ ಶತ್ರು ಸೈನ್ಯ ಯುದ್ಧಕ್ಕೆ ಬಂದಾಗ ಈ ಆಸ ಪ್ರೀತಿ ಮಕ್ಕಳೇ ಮನುಷ್ಯರ ಮೇಲೆ, ರಥಗಳ ಮೇಲೆ, ಕುದುರೆಗಳ ಮೇಲೆ, ಸೈನ್ಯಗಳ ಮೇಲೆ, ಮನುಷ್ಯರ ಮೇಲೆ ನಂಬಿಕೆಯಿಡದೆ ಆ ಒಂದು ಯುದ್ಧದ ಪರಿಸ್ಥಿತಿಯಲ್ಲಿ ಶತ್ರುಗಳು ಇವನಿಗೆ ವಿರೋಧವಾಗಿ ಯುದ್ಧಕ್ಕೆ ಬಂದಾಗ ಆತನು ದೇವರನ್ನ ದೃಷ್ಟಿಸಿ ನೋಡಿದ, ದೇವರ ಮೇಲೆ ನಂಬಿಕೆ ಇಟ್ಟ, ದೇವರು ನೋಡಿ ಮೊರೆ ಇಟ್ಟ, ದೇವರ ದೃಷ್ಟಿಸಿ ನೋಡಿ ಪ್ರಾರ್ಥಿಸಿದ. ಅಲ್ಲಿ ವಾಕ್ಯ ಬೆಳೆದೆ, ದೇವರು ಆಸ ರಾಜನಿಗೆ ಆ ಶತ್ರುಗಳ ಸೈನ್ಯಗಳ ಮೇಲೆ ದೊಡ್ಡ ಜಯವನ್ನು ದೇವರು ಅನುಗ್ರಹಿಸಿದ್ರು. ನೋಡಿದ್ರ, ಆ ಆಸ ಯುದ್ಧದ ಸಮಯದಲ್ಲಿ ಕೂಡ ಮನುಷ್ಯರನ್ನ, ರಥಗಳನ್ನು, ಕುದುರೆಗಳನ್ನು, ಸೈನ್ಯಗಳನ್ನು ಅವನು ತನ್ನ ಸ್ವಂತ ಬಲವನ್ನು ನೋಡದೆ ದೇವರನ್ನ ಜಯ ಕೊಡುವ ದೇವರು, ಅದ್ಭುತ ಮಾಡುವ ದೇವರು, ಬಿಡುಗಡೆ ಮಾಡುವ ದೇವರು, ಸುರಕ್ಷತೆಯನ್ನು ಕಾಪಾಡುವಂಥ ದೇವರು ನೋಡಿ ದೃಷ್ಟಿಸುವಾಗ ದೇವರು ಒಂದು ದೊಡ್ಡ ಜಯ ಕೊಟ್ಟನು. ಅದೇ ರೀತಿ ಮಕ್ಕಳೇ, ಈ ಡೈಲಿ ಮೂಲಕ ಈ ವಾಕ್ಯವನ್ನು ಕೇಳುತ್ತಿರುವ, ನೋಡುತ್ತಿರುವ ನೀವು ಕೂಡ ನಿಮ್ಮ ಕಾರ್ಯದಲ್ಲಿ ದೇವರನ್ನೇ ದೃಷ್ಟಿಸಿ ನೋಡುವಾಗ, ದೇವರನ್ನೇ ನೀವು ನಂಬಿಕೊಂಡಿರುವಾಗ ದೇವರು ನಿಮ್ಮನ್ನು ಕೂಡ ನಾಚಿಕೆ ಪಡಬಿಡದೆ ನಿಮ್ಮ ಕಾರ್ಯದಲ್ಲಿ ದೊಡ್ಡ ಅದ್ಭುತ ಮಾಡ್ತಾರೆ. ಆತನ ದೃಷ್ಟಿಸಿ ಪ್ರಾರ್ಥಿಸೋಣ ಬಾ. ಪ್ರೀತಿಯ ಪರಲೋಕ ತಂದೆಯೇ, ನಮ್ಮ ಕರ್ತನಾದ ಯೇಸುವೇ, ಇದೋ ಸ್ವಾಮಿ ಈ ಏಪ್ರಿಲ್ ತಿಂಗಳು ನಮಗೆ ವಾಗ್ದಾನ ಮಾಡಿದೆ ಅಪ್ಪ, ಆತನನ್ನೇ ದೃಷ್ಟಿಸಿದವರು ಅವರು ಪ್ರಕಾಶ ಹೊಂದಿದರು, ಅವರ ಮುಖವು ನಾಚಿಕೆ ಪಟ್ಟು ಹೋಗುವುದಂತ ವಾಗ್ದಾನ ಕೊಟ್ಟಿದ್ದಪ್ಪ. ಇದೋ ಈ ಪ್ರಾರ್ಥನೆ ಸಮಯದಲ್ಲಿ ಯಾರೆಲ್ಲ ನಿಮ್ಮನ್ನು ನೋಡಿ ಯಾವ್ಯಾವ ಕಾರ್ಯಗೋಸ್ಕರ, ಬಿಡುಗಡೆಗೋಸ್ಕರ, ಅದ್ಭುತಗೋಸ್ಕರ, ಸೌಖ್ಯಗೋಸ್ಕರ, ಆಶೀರ್ವಾದ ಪ್ರಾರ್ಥಿಸಿದರು ಅಪ್ಪ, ನಿಮ್ಮ ವಾಗ್ದಾನ ಯೇಸು ಕ್ರಿಸ್ತುವಿನ ನಾಮದಲ್ಲಿ ನಿಮ್ಮ ಮಕ್ಕಳಲ್ಲಿ ನೆರವೇರಲಿ ಸ್ವಾಮಿ. ಈ ತಿಂಗಳು ಅಪ್ಪ ಅವ್ರ ಜೀವನದ ನಿಂದೆಗಳು, ಅವಮಾನಗಳು, ಪ್ರಯಾಸಗಳು, ಗೇಲಿಗಳು ಅವರ ಕಾರ್ಯವನ್ನು ಬಿಟ್ಟು ಹೋಗಲಿ ಸ್ವಾಮಿ. ಅದ್ಭುತಗಳು ನಡೀಲಿ ಸ್ವಾಮಿ, ಸಾಕ್ಷಿ ಹೊಂದಿಕೊಳ್ಳಿ ಸ್ವಾಮಿ. ನಿಮ್ಮ ನಾಮ ಮಹಿಮೆ ಪಡಬೇಕಾದ್ರೆ ಪ್ರಾರ್ಥಿಸ್ತೇನೆ. ನೀನು ಅರಿತು ಮಾಡಿ ಬಿಡಿದ ಸ್ತೋತ್ರ ನಮ್ಮ ಜೀವನ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.